ಎಸ್, ರಕ್ಷಿತ್ ಶೆಟ್ಟಿ ಅವರು ಎಲ್ಲಿ ಅಂತ ತುಂಬಾ ಜನ ಸಹ ಹುಡುಕ್ತಾ ಇರ್ತಾರೆ, ಪ್ರಶ್ನೆ ಮಾಡ್ತಿರ್ತಾರೆ. ರಕ್ಷಿತ್ ಶೆಟ್ಟಿ ಅವರು ಉಡುಪಿಯ ಒಂದು ದೇವಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ದಾರೆ, ತಾವೆಲ್ಲರೂ ಕೂಡ ನೋಡ್ತಾ ಇರಬಹುದು. ಕೋಲ ದೈವ, ಸೊ ಒಂದು ಅಲ್ಲಿಗೆ ಒಂದು ಭೇಟಿ ಕೊಟ್ಟು ದೈವಾರಾಧನೆಯಲ್ಲಿ ಕೋಲದಲ್ಲಿ ಸಹ ಭಾಗಿಯಾಗಿದ್ದಾರೆ. ಕಂಪ್ಲೀಟ್ ಅಲ್ಲೇ ಕೂತು ಎಲ್ಲ ಜನಗಳ ಜೊತೆ ಬೆರೆತು ಅಲ್ಲೇ ಸಮಯವನ್ನ ಕಳೆದಿದ್ದಾರೆ. ಕೋಲವನ್ನ ಸಹ ವೀಕ್ಷಣೆ ಮಾಡಿದ್ದಾರೆ. ದೈವದ ಮೇಲೆ ಅಪಾರವಾದಂತ ನಂಬಿಕೆ ರಕ್ಷಿತ್ ಶೆಟ್ಟಿ ಅವರಿಗಿದೆ. ಅದರಲ್ಲೂ ಅವರು ಉತ್ತರ ತುಳುನಾಡಿನವರು. ಸೊ ಹೀಗಾಗಿ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಂಪ್ಲೀಟ್ ಒಂದು ಸಂಪ್ರದಾಯ ಅಂದ್ರೆ, ಸೊ ಹೀಗಾಗಿ ಅವರಿಗೆ ತುಂಬಾನೇ ಇಷ್ಟ ಈ ಒಂದು ದೈವ ಆಗಿರ್ಬೋದು ಎಲ್ಲವೂ ಕೂಡ. ಯಾವಾಗಲೂ ಕೂಡ ಅಷ್ಟೇ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಹೋದಂತ ಟೈಮಲ್ಲೆಲ್ಲ ತಮ್ಮ ಊರ್ ಬೇರೆ ಕುಂದಾಪುರ ಭಾಗ ಆಗಿರ್ಬೋದಲ್ಲ, ಸೊ ಹೀಗಾಗಿ ಅಲ್ಲಿ ವಿಸಿಟ್ ಮಾಡ್ತಾರೆ. ಉಡುಪಿಯಲ್ಲೂ ಸಹ ಅನೇಕ ರೀತಿ ಕೋಲಗಳು ಕೂಡ ನಡೀತಾ ಇರುತ್ತೆ. ರಕ್ಷಿತ್ ಶೆಟ್ಟಿ ಅವರ ಒಂದು ಆಡಿಯೋ ಸಹ ವೈರಲ್ ಆಗಿತ್ತು. ರಕ್ಷಿತ್ ಶೆಟ್ಟಿ ಅವರ ಬಗ್ಗೆ ಮಾತನಾಡಿದಂತ ಆಡಿಯೋ ರಶ್ಮಿಕಾ ಅವರ ತಾಯಿ ಮಾತನಾಡಿದ್ದು. ರಶ್ಮಿಕಾ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಮನಸ್ಸಿಗೆ ನೋವಾಗಿತ್ತು, ರಕ್ಷಿತ್ ಶೆಟ್ಟಿ ಅವ್ರಿಗೂ ಸಹ. ಹೀಗಾಗಿ ರಶ್ಮಿಕಾ ಅವರ ಒಂದು ಸ್ಟೋರಿಯನ್ನು ಸಹ ಹಾಕ್ತಾರೆ, ಎಲ್ಲರೂ ಕೂಡ ಇದನ್ನ ತೆಗೆದ್ಬಿಡಿ, ಈ ತರ ಎಲ್ಲ ಮಾಡಬಿಡಿ, ನೆಗೆಟಿವ್ ಸ್ಪ್ರೆಡ್ ಮಾಡ್ಬಿಡಿ ಅಂತ. ಒಬ್ಬ ರಕ್ಷಿತ್ ಶೆಟ್ಟಿ ಅವರು ಇದ್ರ ಬಗ್ಗೆ ಏನು ಕೂಡ ರಿಯಾಕ್ಟ್ ಮಾಡ್ಲಿಲ್ಲ. ಅವರು ಸಿಂಪಲ್ ಆಗಿ ತಗೊಂಡಿದ್ದಾರೆ, ಸಿಂಪಲ್ ಸ್ಟಾರ್ ಅಂತ ಅದಕ್ಕೆ ಹೇಳುವಂತದ್ದು. ಒಟ್ಟಾರೆ ರಕ್ಷಿತ್ ಶೆಟ್ಟಿ ಅವರಿಗೆ ಬೇಸರ ಖಂಡಿತವಾಗಿಯೂ ಕೂಡ ಇದೆ. ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಕಣ್ಣೀರದ್ದು ಸದ್ಯಕ್ಕೆ ಬಂದಿರುತ್ತೆ. ಇಂಥ ಒಂದು ಟೈಮ್ ಅಂದ್ರೆ ಈಗ ಆಡಿಯೋ ವೈರಲ್ ಆಗೋಕೆ ಅಗತ್ಯ ಏನಾಗಿತ್ತು, ಯಾರು ವೈರಲ್ ಮಾಡಿದ್ರು ಅದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. 8 ವರ್ಷದ ಹಿಂದೆ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದು, ಅದು ಬ್ರೇಕಪ್ ಆಯ್ತು ಕೆಲವಿಷ್ಟು ವೈಯಕ್ತಿಕ ರೀಸನ್ ಇಂದಾಗಿ. ಆ ಒಂದು ರೀಸನ್ ಏನು ಅಂತ ರಶ್ಮಿಕಾ ಅವರ ತಾಯಿ ಒಂದು ಆಡಿಯೋದಲ್ಲಿ ಮಾತನಾಡಿರ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಕ್ಷಿತ್ ಶೆಟ್ಟಿ ಅವ್ರಿಗೂ ಕೂಡ ಬಹಳಷ್ಟು ಬೇಸರ ಖಂಡಿತವಾಗಿಯೂ ಕೂಡ ಆಗಿರುತ್ತೆ. ಬಟ್ ಅವ್ರೆಲ್ಲೂ ಕೂಡ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೂ ಕೂಡ ಅವರು ಏನು ತಿಳಿಸಿಲ್ಲ, ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ.